ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪ್ರಸಿದ್ಧ ನಟಿ ಭಾವನಾ ರಾಮಣ್ಣ ಇತ್ತೀಚೆಗೆ ಐವಿಎಫ್ ಮೂಲಕ ಗರ್ಭಧಾರಣೆ ಮಾಡಿಕೊಂಡು ಟ್ವಿನ್ಸ್ ಮಕ್ಕಳಿಗೆ ಎದುರು ನೋಡ್ತಾ ಇದ್ರು. ಆದ್ರೆ ಈಗ ಡೆಲಿವರಿ ಆಗಿದೆ ಮತ್ತು ದುಃಖದ ಸಂಗತಿ ಏನಂದ್ರೆ ಒಂದು ಮಗು ಡೆಲಿವರಿ ಸಂದರ್ಭದಲ್ಲೇ ಸಾವನ್ನಪ್ಪಿದೆ. ಒಂದು ಮಗು ಮಾತ್ರ ಬದುಕುಳಿದಿದೆ. ಇದು ನಿಜಕ್ಕೂ ಶಾಕಿಂಗ್ ಸುದ್ದಿಗೆ ಸರಿ. ಮತ್ತು ಭಾವನಾ ಅವರ ಅಭಿಮಾನಿಗಳು, ಕುಟುಂಬಸ್ಥರು ಎಲ್ಲರೂ ಕೂಡ ಈ ಆಘಾತದಲ್ಲಿ ಮುಳುಗಿದ್ದಾರೆ. ಹಾಗಾದ್ರೆ ಐವಿಎಫ್ ನಲ್ಲಿ ಮಕ್ಕಳನ್ನ ಮಾಡಿಕೊಂಡ್ರೆ ಇಂಥ ಸಮಸ್ಯೆಗಳು ಬರುತ್ತವಾ? ಐವಿಎಫ್ ಮೂಲಕ ಮಕ್ಕಳು ಮಾಡಿಕೊಳ್ಳೋರಿಗೆ ಯಾಕೆ 2 ರಿಂದ 3 ಮಕ್ಕಳಾಗತ್ವೆ? ಕೆಲವೊಮ್ಮೆ ಯಾಕೆ ಮಕ್ಕಳು ಕೈಗೆ ದಕ್ಕೋದೇ ಇಲ್ಲ? ಭಾವನಾ ಅವರ ಬ್ಯಾಕ್ ಗ್ರೌಂಡ್ ನಿಂದ ಹಿಡಿದು ಅವರ ಐವಿಎಫ್ ಜರ್ನಿ, ಸೀಮಂತ ಕಾರ್ಯಕ್ರಮ, ಡೆಲಿವರಿ ಸುದ್ದಿ, ಮಕ್ಕಳ ಸ್ಥಿತಿ, ಕುಟುಂಬದ ರಿಯಾಕ್ಷನ್, ಸಮಾಜದ ಪ್ರತಿಕ್ರಿಯೆಗಳು, ಐವಿಎಫ್ ಬಗ್ಗೆ ಮಾಹಿತಿ ಮತ್ತು ಇದರಿಂದ ನಾವು ಕಲಿಯಬಹುದಾದ ಪಾಠಗಳು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಐವಿಎಫ್ ಸೇಫಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. 2025 ಜುಲೈ 4ರಂದು ಭಾವನಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಪೋಸ್ಟ್ ಮಾಡ್ತಾರೆ. ಅದರಲ್ಲಿ ಅವರು ತಮ್ಮ ಬೇಬಿ ಬಂಪ್ ಫೋಟೋ ಹಂಚಿಕೊಂಡು ನಾನು 6 ತಿಂಗಳ ಗರ್ಭಿಣಿ, ಟ್ವಿನ್ಸ್ ಮಕ್ಕಳೊಂದಿಗೆ ಅಂತ ಅನೌನ್ಸ್ ಮಾಡಿದ್ರು. ಇದು ಎಲ್ರಿಗೂ ದೊಡ್ಡ ಶಾಕ್ ಆಯ್ತು. ಯಾಕಂದ್ರೆ ಅವರು 40 ವಯಸ್ಸಿನಲ್ಲಿ ಮದುವೆಯಾಗದೆ ಸಿಂಗಲ್ ವುಮನ್ ಆಗಿ ಐವಿಎಫ್ ಮೂಲಕ ಈ ನಿರ್ಧಾರ ತೆಗೆದುಕೊಂಡಿದ್ರು. ಅವರು ತಮ್ಮ ಪೋಸ್ಟ್ ನಲ್ಲಿ ಹೇಳಿದ್ದು, ನಾನು ಎಂದೂ ಕಲ್ಪಿಸಿಕೊಂಡಿರಲಿಲ್ಲ ಈ ಮಾತನ್ನ ಹೇಳ್ತೇನೆ ಅಂತ. ಆದ್ರೆ ಇಲ್ಲಿಯೇ ಇದ್ದೇನೆ, ಟ್ವಿನ್ಸ್ ಮಕ್ಕಳೊಂದಿಗೆ 6 ತಿಂಗಳ ಗರ್ಭಿಣಿ ಮತ್ತು ಕೃತಜ್ಞತೆಯಿಂದ ತುಂಬಿದ್ದೇನೆ. ಅವರು ತಮ್ಮ ಜರ್ನಿ ಬಗ್ಗೆ ವಿವರಿಸಿದ್ರು. 20 ಮತ್ತು 30ರ ದಶಕದಲ್ಲಿ ಮಕ್ಕಳ ಬಗ್ಗೆ ಯೋಚಿಸಿಯೇ ಇರಲಿಲ್ಲ. ಆದ್ರೆ 40ರಲ್ಲಿ ಆ ಆಸೆ ಅನಿವಾರ್ಯವಾಯಿತು. ಅವರು ಐವಿಎಫ್ ಕ್ಲಿನಿಕ್ ಗಳನ್ನ ಸಂಪರ್ಕ ಮಾಡಿದ್ರು. ಆದ್ರೆ ಸಿಂಗಲ್ ಮತ್ತು ಅನ್ಮ್ಯಾರಿಡ್ ಅಂತ ತಿಳಿದಾಗ ಬಹಳಷ್ಟು ಜನ ಡಾಕ್ಟರ್ಗಳು ನಿರಾಕರಿಸಿದ್ರು. ಕೆಲವೊಂದಿಷ್ಟು ಜನರಂತೂ ಫೋನ್ ಕಟ್ ಮಾಡಿದ್ರು. ಆದ್ರೆ ಬೆಂಗಳೂರಿನ ರೇನ್ಬೋ ಹಾಸ್ಪಿಟಲ್ ನ ಡಾಕ್ಟರ್ ಸುಷ್ಮಾ ಅವರು ಬೆಂಬಲ ನೀಡಿದ್ರು ಮತ್ತು ಮೊದಲ ಪ್ರಯತ್ನದಲ್ಲೇ ಸಕ್ಸಸ್ ಕೂಡ ಆಯ್ತು. ಭಾವನಾ ಅವರು ತಮ್ಮ ಕುಟುಂಬದ ಬಗ್ಗೆಯೂ ಹೇಳಿದ್ದಾರೆ. ಅವರ ತಂದೆ ಮತ್ತು ಸಹೋದರರು ಬೆಂಬಲಿಸಿದ್ರು. ಆದ್ರೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಮಾಡಿದ್ರು. ಅವರು ಹೇಳಿದ್ದು, ನನ್ನ ಮಕ್ಕಳಿಗೆ ತಂದೆ ಇರದಿರಬಹುದು, ಆದ್ರೆ ಅವರು ಕಲೆ, ಸಂಗೀತ, ಸಂಸ್ಕೃತಿ ಮತ್ತು ಅನಂತ ಪ್ರೀತಿಯ ಮನೆಯಲ್ಲಿ ಬೆಳೆಯುತ್ತಾರೆ. ಅವರು ದಯಾಳು, ಆತ್ಮವಿಶ್ವಾಸಿ ಮತ್ತು ತಮ್ಮ ಮೂಲದ ಬಗ್ಗೆ ಹೆಮ್ಮೆಯಿಂದ ಬೆಳೆಯುತ್ತಾರೆ. ನಾನು ಈ ಮಾರ್ಗವನ್ನ ಬಂಡಾಯಕ್ಕಾಗಿ ಆರಿಸಿಕೊಂಡಿಲ್ಲ, ನನ್ನ ಸತ್ಯವನ್ನ ಗೌರವಿಸಲು ಆರಿಸಿದೆ. ನನ್ನ ಕಥೆ ಒಬ್ಬ ಮಹಿಳೆಯಾದ್ರೂ ಪ್ರೇರಣೆಯಾಗಿದ್ದರೆ ಸಾಕು. ಶೀಘ್ರದಲ್ಲೇ 2 ಚಿಕ್ಕ ಆತ್ಮಗಳು ನನ್ನನ್ನ ಅಮ್ಮ ಅಂತ ಕರೆಯುತ್ತವೆ. ಅಲ್ಲದೆ ಅವರು ಕಾನೂನು ಬದಲಾವಣೆಗಳ ಬಗ್ಗೆ ಹೇಳಿದ್ದಾರೆ. ಹಿಂದೆ ಸಿಂಗಲ್ ಮಹಿಳೆಯರಿಗೆ ಐವಿಎಫ್ ಕಷ್ಟವಿತ್ತು, ಆದ್ರೆ ಈಗ ಕಾನೂನುಗಳು ಸರಳವಾಗಿದೆ. ಇದು ಸಮಾಜದಲ್ಲಿ ದೊಡ್ಡ ಚರ್ಚೆಯನ್ನ ಹುಟ್ಟುಹಾಕಿತ್ತು. ಕೆಲವೊಂದಿಷ್ಟು ಮಂದಿ ಅವರನ್ನ ಪ್ರಶಂಸಿಸಿದ್ರೆ, ಅಂದ್ರೆ ಸಪೋರ್ಟ್ ಮಾಡಿದ್ರೆ ಧೈರ್ಯದ ಮಹಿಳೆ ಅಂತ ಹೇಳಿದ್ರು. ಇತರರು ವಿರೋಧ ಕೂಡ ಮಾಡಿದ್ರು. ಮದುವೆ ಇಲ್ಲದೆ ಮಕ್ಕಳು ಹೇಗೆ ಅಂತ ಮಾತಾಡ್ಕೊಂಡಿದ್ರು. ಆದ್ರೆ ಭಾವನಾ ಅವರು ಹೇಳಿದ್ದು, ನಾನು ಪುರುಷ ವಿರೋಧಿಯಲ್ಲ ಮತ್ತು ಪುರುಷನಿಲ್ಲದ ಜೀವನ ಉತ್ತಮ ಅಂತ ಹೇಳೋದಿಲ್ಲ. ನಾನು ನನ್ನ ಮಕ್ಕಳಿಗೆ ಹೇಳ್ತೇನೆ, ಜೀವನ ಪ್ರೀತಿ, ಸಹವಾಸ ಮತ್ತು ಸತ್ಯದಲ್ಲಿ ನಿಲ್ಲುವುದು. ಅವರು ನನ್ನ ಸೋದರ ಮಾವಂದಿರುಗಳಂತಹ ಬಲವಾದ ಪುರುಷರ ಸುತ್ತಮುತ್ತಲೂ ಬೆಳೀತಾರೆ. ಇದಾದ ನಂತರ ಅವರು ಸೀಮಂತ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿಕೊಂಡಿದ್ರು. ಆಗಸ್ಟ್ 2025ರಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅವರು ಸಾಂಪ್ರದಾಯಿಕ ಸೀರೆಯಲ್ಲಿ ಕಾಣಿಸಿಕೊಂಡಿದ್ರು ಮತ್ತು ಕುಟುಂಬಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಭಾಗಿಯಾಗಿದ್ರು. ವಿಡಿಯೋಗಳು ಮತ್ತು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕೂಡ ಆಗಿದ್ವು. ಅವರು ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ರು. ಇಷ್ಟು ವರ್ಷ ಕಾದಿದ್ದಕ್ಕೆ 2 ಮಕ್ಕಳ ತಾಯಿಯಾಗುತ್ತಿದ್ದೇನೆ ಅಂತ ತುಂಬಾ ಸಂಭ್ರಮದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನ ಹಂಚಿಕೊಂಡಿದ್ರು. ಆದ್ರೆ ಇದೀಗ ಡೆಲಿವರಿ ಸುದ್ದಿ. ಸೆಪ್ಟೆಂಬರ್ 2025ರಲ್ಲಿ ಭಾವನಾ ಅವರಿಗೆ ಡೆಲಿವರಿ ಆಗಿದೆ. ಐವಿಎಫ್ ಮೂಲಕ ಟ್ವಿನ್ಸ್ ಮಕ್ಕಳು ಹುಟ್ಟಿದ್ರು. ಆದ್ರೆ ದುಃಖದ ಸಂಗತಿ ಏನಂದ್ರೆ, ಒಂದು ಮಗು ಡೆಲಿವರಿ ಸಮಯದಲ್ಲಿಯೇ ಕೆಲವೊಂದಿಷ್ಟು ಮೆಡಿಕಲ್ ಕಾಂಪ್ಲಿಕೇಶನ್ ಗಳಿಂದ ಸಾವನ್ನಪ್ಪಿದೆ. ಇನ್ನೊಂದು ಮಗು ಆರೋಗ್ಯವಾಗಿದೆ ಮತ್ತು ಅದನ್ನ ಹಾಸ್ಪಿಟಲ್ ನಲ್ಲಿ ಆರೈಕೆ ಮಾಡಲಾಗ್ತಾಗಿದೆ. ಭಾವನಾ ಅವರು ಶಾಕ್ ಗೆ ಒಳಗಾಗಿದ್ದಾರೆ ಮತ್ತು ಇನ್ನೂ ಹಾಸ್ಪಿಟಲ್ ನಿಂದ ಡಿಸ್ಚಾರ್ಜ್ ಕೂಡ ಆಗಿಲ್ಲ. ಅವರ ಕುಟುಂಬಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮದುವೆಯಾಗು ಅಂತ ಹೇಳಿದ್ವಿ, ಆದ್ರೆ ಅವಳು ಮಕ್ಕಳನ್ನ ಮಾಡಿಕೊಳ್ಳೋದಕ್ಕೆ ಒಪ್ಪಿಕೊಂಡ್ಲು. ಆದ್ರೆ ದೇವರು ಈ ರೀತಿ ಅನ್ಯಾಯ ಮಾಡ್ತಾನೆ ಅಂತ ಭಾವಿಸಿರ್ಲಿಲ್ಲ ಅಂತ ತಮ್ಮ ಸಂಬಂಧಿಕರು ಹೇಳ್ತಾಗಿದ್ದಾರೆ. ಇನ್ನು ಐವಿಎಫ್ ಅಂತಂದ್ರೆ ಏನು ಮದುವೆ ಆಗ್ದೇನೆ ಮಕ್ಕಳು ಮಾಡ್ಕೊಳ್ಳೋದಾ? ಅದ್ ಹೆಂಗ್ ಸಾಧ್ಯ? ಈ ಕಲಿಯುಗದಲ್ಲಿ ಎಲ್ಲವೂ ಕೂಡ ಸಾಧ್ಯ. ಟೆಕ್ನಾಲಜಿ ಹಂಗ್ ಬಂದಿದೆ. ಅದಕ್ಕೆ ಹೇಳೋದು ಐವಿಎಫ್ ಅಂತ. ಐವಿಎಫ್ ಬಗ್ಗೆ ಒಂಚೂರು ಮಾಹಿತಿಯನ್ನ ಕೊಡ್ತೀವಿ. ಐವಿಎಫ್ ಅಂತಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ಇದು ಒಂದು ಮೆಡಿಕಲ್ ಪ್ರೊಸೀಜರ್. ನ್ಯಾಚುರಲ್ ಆಗಿ ಗರ್ಭಧಾರಣೆ ಆಗದಿದ್ದಾಗ ಈ ವಿಧಾನವನ್ನ ಬಳಸಲಾಗುತ್ತೆ. ಅಂಡಾಣು ಮತ್ತು ಸ್ಪರ್ಮ್ ಅನ್ನ ಲ್ಯಾಬ್ ನಲ್ಲಿ ಮಿಕ್ಸ್ ಮಾಡಿ ಎಂಬ್ರಿಯೋ ಮಾಡಿ
ಅದನ್ನ ತಾಯಿಯ ಗರ್ಭಕೋಶಕ್ಕೆ ಹಾಕಲಾಗುತ್ತೆ. 40 ವರ್ಷ ವಯಸ್ಸಿನ ನಂತರ ಇದು ಸವಾಲುಗಳನ್ನ ಹೊಂದಿರುತ್ತೆ. ಯಾಕಂದ್ರೆ ಎಗ್ ಕ್ವಾಲಿಟಿ ಕಡಿಮೆಯಾಗಬಹುದು. ಐವಿಎಫ್ ನಲ್ಲಿ ಟ್ವಿನ್ಸ್ ಅಥವಾ ಮಲ್ಟಿಪಲ್ ಬರ್ತ್ ಸಾಧ್ಯತೆ ಹೆಚ್ಚು ಆಗಿರುತ್ತೆ. ಯಾಕಂದ್ರೆ ಹಲವು ಎಂಬ್ರಿಯೋಗಳನ್ನ ಇಂಪ್ಲಾಂಟ್ ಮಾಡಲಾಗುತ್ತೆ. ಆದ್ರೆ ರಿಸ್ಕ್ ಗಳು ತುಂಬಾ ಇರುತ್ತೆ. ಪ್ರೀ ಮೆಚೂರ್ ಬರ್ತ್ ಕಾಂಪ್ಲಿಕೇಶನ್ ಗಳು ತುಂಬಾನೇ ಇರುತ್ತೆ. ಹೀಗಾಗಿ ಭಾವನಾ ಅವರ ಕೇಸಲ್ಲಿ ಕೂಡ ಕೆಲವೊಂದಿಷ್ಟು ಮೆಡಿಕಲ್ ಪ್ರಾಬ್ಲಮ್ ಗಳಿಂದಾಗಿ ಎಮರ್ಜೆನ್ಸಿಯಿಂದಾಗಿ ಒಂದು ಮಗು ಹೋಗಿದೆ. ಇನ್ನು ಇದರಿಂದ ನಾವು ಕಲಿಯಬಹುದಾದದ್ದು ಏನು? ಭಾವನಾ ಅವರ ಧೈರ್ಯ ನಮಗೆ ಪ್ರೇರಣೆಯಾಗಿದೆ. ಸಮಾಜದ ಒತ್ತಡಕ್ಕೆ ಬಗ್ಗದೆ ತಮ್ಮ ಆಸೆಯನ್ನ ಪೂರೈಸಿಕೊಂಡಿದ್ದಾರೆ. ಆದ್ರೆ ಐವಿಎಫ್ ನಂತಹ ವಿಧಾನಗಳು ರಿಸ್ಕ್ ಆಗಿರುತ್ತೆ. ಹೀಗಾಗಿ ಡಾಕ್ಟರ್ ಸಲಹೆ ಪಡೆಯಿರಿ. ಸಿಂಗಲ್ ಮದರ್ಗಳು ಬಹಳ ಸಾಧಿಸುತ್ತಾರೆ ಮತ್ತು ಸಮಾಜ ಅವರನ್ನ ಬೆಂಬಲಿಸಬೇಕು. ಹಾಗಾದ್ರೆ ಈ ಭಾವನಾ ರಾಮಣ್ಣ ಯಾರು? ಇವರ ಹಿನ್ನೆಲೆ ಏನು ಅಂತ ಒಂಚೂರು ನೋಡ್ತಾ ಹೋಗೋದಾದ್ರೆ, ಭಾವನಾ ರಾಮಣ್ಣ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಹಳ ಹೆಸರುವಾಸಿಯಾದ ನಟಿ. ಇವರು 1980ರ ದಶಕದ ಕೊನೆಯಲ್ಲಿ ಅಥವಾ 1990ರ ಆರಂಭದಲ್ಲಿ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಡ್ತಾರೆ. ಅವರ ಮೊದಲ ಸಿನಿಮಾಗಳಲ್ಲಿ ಒಂದು ಪ್ರಾಣಸಖಿ, ಅಲ್ಲಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿ ಎಲ್ಲರ ಮನಸ್ಸನ್ನ ಗೆದ್ದು. ಆ ಸಿನಿಮಾ ಬಹಳ ಹಿಟ್ ಆಯಿತು ಮತ್ತು ಭಾವನಾ ಅವರ ನಟನೆಗೆ ತುಂಬಾ ಮೆಚ್ಚುಗೆ ಕೂಡ ಸಿಕ್ತು. ನಂತರ ಚಂದ್ರಮುಖಿ ಸಿನಿಮಾದಲ್ಲಿ ಅವರ ಪಾತ್ರ ಬಹಳ ಜನಪ್ರಿಯವಾಯಿತು. ಈ ಸಿನಿಮಾ ಕೂಡ ಕನ್ನಡದಲ್ಲಿ ಬಹಳ ದೊಡ್ಡ ಹಿಟ್ ಮತ್ತು ಭಾವನಾ ಅವರ ಡ್ಯಾನ್ಸ್, ಭಾವ ಪ್ರಕಾಶನೆಗಳು ಎಲ್ಲರನ್ನ ಮೋಡಿ ಮಾಡಿದ್ವು. ಅಲ್ಲದೆ ಅವರು ಕ್ಲಾಸಿಕಲ್ ಡಾನ್ಸರ್ ಕೂಡ ಹೌದು. ಭರತನಾಟ್ಯದಲ್ಲಿ ಪರಿಣಿತಿ ಹೊಂದಿದ್ದಾರೆ ಮತ್ತು ಅನೇಕ ಸ್ಟೇಜ್ ಶೋಗಳಲ್ಲಿ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವರು ಪ್ರಮುಖ ನಾಯಕಿ, ಪೋಷಕ ನಟಿಯಾಗಿ ಅನೇಕ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಉದಾಹರಣೆಗೆ ಆಪ್ತಮಿತ್ರ, ಆಕಸ್ಮಿಕ, ಕೋಟಿಗೊಬ್ಬ ಮುಂತಾದ ಸಿನಿಮಾಗಳಲ್ಲಿ ಅವರ ಪಾತ್ರಗಳು ನೆನಪಿಗೆ ಬರುತ್ತೆ. ಇನ್ನು ಅವರು ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಮತ್ತು ಕನ್ನಡದ ಜೊತೆಗೆ ತಮಿಳು, ತೆಲುಗು ಸಿನಿಮಾಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಅವರ ನಟನೆಗೆ ಅನೇಕ ಅವಾರ್ಡ್ಗಳು ಸಿಕ್ಕಿವೆ ಮತ್ತು ಅವರ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಐಕಾನ್ ಕೂಡ ಆಗಿದ್ದಾರೆ. ಆದ್ರೆ ಸಿನಿಮಾ ಮಾತ್ರವಲ್ಲದೆ ಭಾವನಾ ಅವರು ರಾಜಕೀಯ ಕ್ಷೇತ್ರದಲ್ಲೂ ಸಕ್ರಿಯರಾಗಿದ್ದಾರೆ. ಅವರು ಕೆಲವೊಂದಿಷ್ಟು ವರ್ಷಗಳ ಹಿಂದೆ ರಾಜಕೀಯಕ್ಕೆ ಕಾಲಿಟ್ಟರು ಮತ್ತು ಬಿಜೆಪಿ ಅಥವಾ ಇತರೆ ಪಾರ್ಟಿಗಳೊಂದಿಗೆ ಸಂಬಂಧ ಹೊಂದಿದ್ರು. ಅವರು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತೊಡಗಿಕೊಂಡಿದ್ರು. ಮಹಿಳಾ ಸಬಲೀಕರಣ, ಕಲೆ ಮತ್ತು ಸಂಸ್ಕೃತಿ ಪ್ರೋತ್ಸಾಹದಲ್ಲಿ ಭಾಗಿಯಾಗಿದ್ರು. ಉದಾಹರಣೆಗೆ ಅವರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ ಮತ್ತು ಯುವತಿಯರಿಗೆ ನೃತ್ಯ ತರಬೇತಿಯನ್ನು ನೀಡುತ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಅವರು ಸಾಧನೆಯನ್ನ ಬೆನ್ನಟ್ಟಿದ್ರು ಹೊರತಾಗಿ ಮದುವೆ ಮಾಡ್ಕೊಳ್ಳೋದನ್ನೇ ಬಿಟ್ಬಿಟ್ಟು ಬಹಳ ವರ್ಷಗಳಿಂದ ಅವರು ಸಿಂಗಲ್ ಆಗಿ ಇದ್ರು ಮತ್ತು ಮದುವೆ ಬಗ್ಗೆ ಮಾತನಾಡುವಾಗ ನಾನು ಮದುವೆಯಾಗಲ್ಲ, ಒಂಟಿಯಾಗಿ ಜೀವನ ನಡೆಸ್ತೇನೆ ಅಂತ ಹೇಳ್ತಾ ಇದ್ರು. ಆದ್ರೆ ಅವರ ಹೃದಯದಲ್ಲಿ ಮಕ್ಕಳ ಬಯಕೆ ಇತ್ತು, ತಾಯಿಯಾಗುವ ಆಸೆ ಬಹಳ ಬಲವಾಗಿತ್ತು. ಇದನ್ನ ಅವರು ಸ್ವತಃ ಹಲವಾರು ಇಂಟರ್ವ್ಯೂಗಳಲ್ಲೂ ಕೂಡ ಹೇಳಿದ್ದಾರೆ. ಆದ್ರೆ ಕೊನೆಗೆ ಐವಿಎಫ್ ನ ಮೂಲಕ, ಅಂದ್ರೆ ಐವಿಎಫ್ ಟೆಕ್ನಾಲಜಿಯ ಮೂಲಕ ಗರ್ಭಿಣಿಯಾಗ್ತಾರೆ. ಗರ್ಭಿಣಿಯಾದ ನಂತರ 2 ಟ್ವಿನ್ಸ್ ಗಳು ಅವರ ಹೊಟ್ಟೆಯಲ್ಲಿ ಬೆಳೀತಾ ಇದ್ವು. ಡೆಲಿವರಿ ಆದ ನಂತರ ಒಂದು ಮಗು ಮಾತ್ರ ಅವರ ಕೈ ಸೇರಿದೆ, ಇನ್ನೊಂದು ಮಗು ಅವರನ್ನ ಬಿಟ್ಟು ಇಹಲೋಕ ತ್ಯಜಿಸಿದೆ. ಅದೇನೇ ಆಗ್ಲಿ, ಎಷ್ಟೇ ಟೆಕ್ನಾಲಜಿ ಇರಲಿ, ಅಷ್ಟು ದೈವದ ಮುಂದೆ ಯಾರೇನು ಕೂಡ ಮಾಡೋದಕ್ಕಾಗೋದಿಲ್ಲ. ಸ್ನೇಹಿತರೆ, ಈ ಸುದ್ದಿ ನಿಮಗೆ ಹೇಗನಿಸ್ತು? ಭಾವನಾ ಅವರಿಗೆ ಧೈರ್ಯ ಹೇಳಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ ಅನ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನ ತಪ್ಪದೆ ಪ್ರೆಸ್ ಮಾಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.